ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಫ್ಟರ್ ಎ ಲಾಂಗ್ ಟೈಮ್. ಇವತ್ತು ಕರೆಂಟ್ ಸಿಚುವೇಶನ್ ಆಫ್ ಮೈ ಟೆರೆಸ್ ತೋರಿಸ್ತೀನಿ ಬನ್ನಿ. ಪ್ಲ್ಯಾನ್ಸ್ ಎಲ್ಲ ಹೆಂಗಿದೆ ಅಂತ ನೋಡಿ. ಗಿಡಗಳು ಈ ರೀತಿ ಇದ್ದಾವೆ. ಇದರಲ್ಲಿ ಕೆಲವೊಂದು ಗಿಡಗಳನ್ನ ತೆಗಿಬೇಕು, ಕೆಲವನ್ನ ರೀಪಾಟ್ ಮಾಡಬೇಕು, ಪ್ರೂನಿಂಗ್ ಮಾಡಬೇಕು, ಕ್ಲೀನಿಂಗ್ ಮಾಡಬೇಕು. ಈ ಥರ ಸುಮಾರು ಕೆಲಸ ಇದೆ ನೋಡಿ. ದಾಸವಾಳದ ಮೊಗ್ಗು ಅರಳಿದೆ, ತುಂಬ ಹೈಟ್ ಆಗಿದೆ. ಈ ಗ್ರೀನ್ ಶೇಡ್ ನೆಟ್ ಅನ್ನೋದು ಹಾಕಿದ್ದೆ ಗಿಡಕ್ಕೆ ಸಮ್ಮರ್ ಟೈಮಲ್ಲಿ. ಇವಾಗೇನು ಸಮ್ಮರ್ ಹೋಗಿ ಆಲ್ರೆಡಿ ರೈನಿ ಸೀಸನ್ ಸ್ಟಾರ್ಟ್ ಆಗಿದೆ, ಹಾಗಾಗಿ ಶೇಡ್ ನೆಟ್ ಎಲ್ಲ ರಿಮೂವ್ ಮಾಡಬೇಕು. ಇದು ವೈಟ್ ಬ್ರಿಂಜಾಲ್ 1 year ಪ್ಲ್ಯಾಂಟ್. ಇದು ಬ್ಲ್ಯಾಕ್. ಇವು ಮತ್ತೆ ಹೊಸ ಸೀಡ್ಲಿಂಗ್ಸ್ ಹಾಕಿ ಸ್ಯಾಂಪ್ಲಿಂಗ್ಸ್ ಮತ್ತೆ ಹೊಸದಾಗಿ ನೆಡಬೇಕು. ಇಲ್ಲಿ ನೋಡಿ, ಅವರೆಕಾಯಿ ಸಹ ಬಿಟ್ಟಿದೆ ಟೆರೆಸಲ್ಲಿ, ಚಿಕ್ಕ ಪಾಟ್. ಅದು ಕೂಡ ಎಲ್ಲ ಪ್ಲ್ಯಾನ್ಸ್ ಇದೆ. ಇದು ಕೂಡ ವೈಟ್ ಲಾಂಗ್ ಬ್ರಿಂಜಾಲ್, ಇದು 1 year ಆಗಿದೆ. ಇದು ರೀಪಾಟ್ ಮಾಡಬೇಕು. ಮೆಹಂದಿ ಗಿಡ. ಮೊನ್ನೆ ನಮ್ಮ ಟೆರೆಸ್ ಗಾರ್ಡನಲ್ಲಿ ಇದ್ದಿದ್ದ ಅರ್ಶಿಣದ ಕೊಂಬುಗಳೆಲ್ಲ ಮೊಳಕೆ ಬಂದಿತ್ತು. ಅದನ್ನು ಈ ರೀತಿ ಕಟ್ ಮಾಡೆಲ್ಲ ಒಂದು ಪಾಟಲ್ಲಿ ಇಟ್ಟಿದ್ದೀನಿ. ಅದು ಮೊಳಕೆ ಬಂದು ಎಷ್ಟು ಗಿಡ ಎಷ್ಟು ದೊಡ್ಡದಾಗಿದೆ, ಅದು ಸಹ ರೀಪಾಟ್ ಮಾಡಬೇಕು. ಈ ಶೇಡ್ ನೆಟ್ ರಿಮೂವ್ ಮಾಡೋದಿದೆ ಇವಾಗ. ಇವಾಗ ನೋಡಿ, ರಿಮೂವ್ ಮಾಡಿದ್ದೀವಿ ಶೇಡ್ ನೆಟ್. ರಿಮೂವ್ ಮಾಡಿದ ಮೇಲೆ ಈ ರೀತಿ ಕಾಣಿಸ್ತಿದೆ. ಎಲ್ಲ ಒಂದು ಅನ್ಸ್ಟ್ರಕ್ಚರಲ್ಲಾಗಿದೆ. ಒಂದು ಸ್ಟ್ರಕ್ಚರಾಗಿ ಎಲ್ಲ ಪಾಟ್ಸ್ ಎಲ್ಲ ಕ್ಲೀನಾಗಿ ಅರೇಂಜ್ ಮಾಡಬೇಕು, ಕ್ಲೀನಿಂಗ್ ಮಾಡಬೇಕು, ತುಂಬ ಪ್ರೊಸೆಸ್ ಇದೆ ನೋಡಿ. ತುಳಸಿ ಗಿಡ ಎಲ್ಲ ಚೆನ್ನಾಗಿ ಬಂದಿದೆ. ಇದು ಬಂದ್ಬಿಟ್ಟು ಕೃಷ್ಣ ತುಳಸಿ. ಈ ಥರ ಎಷ್ಟೊಂದು ಸೀಡ್ಸ್ ಇದೆ. ಈ ಥರ ಸೀಡ್ಸ್ ಬಿಡಬಾರ್ದು, ಗಿಡ ಬೆಳೆಯಲ್ಲ ಜಾಸ್ತಿ. ಬರೀ ಈ ಥರ ಸೀಡ್ಸ್ ಬಿಟ್ಟರೆ ಏನಾಗುತ್ತೆ, ಗಿಡ ಬೆಳೆಯೋದು ಬಿಟ್ಟು ಸೀಡ್ಸ್ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಪ್ಲ್ಯಾಂಟ್ ಸೀಡ್ಸ್ ಡೆವಲಪ್ಮೆಂಟ್ ಸೈಡು, ಹಾಗಾಗಿ ಗಿಡ ಬೆಳೆಯಲ್ಲ. ಆದಷ್ಟು ಈ ಥರ ಬಂದಿರೋವಾಗೆಲ್ಲ ಬೀಜಗಳನ್ನ ಕಟ್ ಮಾಡ್ತಾ ಇರಬೇಕು, ಸೀಡ್ಸ್. ಇದೊಂದು ಟಿಪ್ ಅಂತಲೇ ಹೇಳ್ಕೊಳ್ಳಿ. ತುಳಸಿ ಗಿಡ ಚೆನ್ನಾಗಿ ಬುಷಿಯಾಗಿ ಬರಬೇಕು ಅಂದರೆ ಈ ರೀತಿ ಒಂದು ಸೀಡ್ಸು ಬಿಡಬಾರ್ದು, ಎಲ್ಲ ಸೀಡ್ಸ್ ಕಟ್ ಮಾಡಬೇಕು. ಸೀಡ್ಸ್ ಎಲ್ಲ ಕಟ್ ಮಾಡಿದ್ಮೇಲೆ ಈ ಥರ ಕಳೆ ಗಿಡ ನೋಡಿ, ಹುಳ್ಳು, ಈ ಥರ ಚಿಕ್ಕ ಪುಟ್ಟ ಗಿಡನೆಲ್ಲ ಕ್ಲೀನಾಗಿ ತೆಗಿಬೇಕು. ತಗೊಂಡು ಒಂಥರ ಸ್ಟಿಕ್ ಯೂಸ್ ಮಾಡಿಕೊಂಡು ಸಾಯಿಲ್ ಕೂಡ ಯೂಸ್ ಮಾಡಬೇಕು. ಸಾಯಿಲ್ ಯೂಸ್ ಮಾಡೋದರಿಂದ ಹೇರ್ ಅನ್ನೋದು ರೂಟ್ಸ್ ತನಕ ಹೋಗಿ ವೆಂಟಿಲೇಷನ್ ಚೆನ್ನಾಗಾಗುತ್ತೆ. ಇಲ್ಲಿ ನೋಡ್ಬೋದು ನೀವು, ಇದು ರೋಸ್ಮೆರಿ ಪ್ಲ್ಯಾಂಟ್ ನರ್ಸರಿಯಿಂದ ತಂದಿದ್ದೀನಿ. ಇದು ಸಹ ರೀಪಾಟ್ ಒಂದು ದೊಡ್ಡ ಪಾಟಿಗೆ ಹಾಕೋಬೇಕು. ಈ ಕಡೆ ಇದು ಮೆಹಂದಿ, ಇದು ಚೂರು ಕಟ್ಟಿಂಗ್ಸ್ ಮಾಡಬೇಕು ನೋಡಿ. ಇದು ಬಂದ್ಬಿಟ್ಟು ದುಂಡು ಮಲ್ಲಿಗೆ ಗಿಡ. ಮೊನ್ನೆ ಒಂದು ಹೂವು ಕೂಡ ಬಿಟ್ಟಿತ್ತು, ಇದನ್ನು ಸಹ ಪಾಟಿಗೆ ಹಾಕ್ಕೊಬೇಕು. ಇದು ಕೂಡ ಸೇಮ್ ಅದೇ ದುಂಡು ಮಲ್ಲಿಗೆ ಗಿಡ, ಇದು ಬೇರೆ ಪಾಟಿಗೆ ಹಾಕಬೇಕು. ಇಲ್ಲಿದ್ದು ನೋಡ್ಬಿಡು ದೊಡ್ಡ ಪತ್ರೆ, ಇದು ಮೆಹಂದಿ, ತುಳಸಿ, ಈ ರೀತಿ ಎಷ್ಟೊಂದು ಗಿಡ ಇದೆ. ದಾಸವಾಳದ ಕಡ್ಡಿಗಳು ತುಂಬ ಹೈಟ್ ಆಗಿದೆ, ಇದನ್ನು ಸ್ವಲ್ಪ ಪ್ರೂನಿಂಗ್ ಮಾಡಬೇಕು. ನಾನು ಏನೆಲ್ಲ ಚೇಂಜಸ್ ಮಾಡ್ತೀನಿ ಅನ್ನೋದನ್ನು ಮುಂದೆ ಬರೋ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ಕಂಟೆಂಟ್ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.